ನಮಸ್ಕಾರ. ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. AI ಕಾಲದಲ್ಲಿ UI ಸಿನಿಮಾ ನೀವು ನೋಡಬೇಕು, ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ ನಮ್ಮ ಇಲ್ಲಿ ಸೂಪರ್ ಸ್ಟಾರ್ ಹಾಗೇನೆ ರಿಯಲ್ ಸ್ಟಾರ್ ಹೇಳ್ತಾ ಇದ್ದಾರೆ. ಯಾವಾಗಲೂ ಸಿನಿಮಾ ಪ್ರೇಕ್ಷಕರಿಗೆ ತಲೆಗೆ ಹುಳ ಬಿಡ್ತಾರೆ. ಈ ಸಲ ತಿಮಿಂಗಿಲ ಬಿಟ್ಟಿದ್ದಾರಾ? ತುಂಬಾ ಮಾತಾಡ್ತಿದೆ UI ಸಿನಿಮಾ ಬಗ್ಗೆ. ಲೆಟ್ಸ್ ವೆಲ್ಕಮ್ ಉಪೇಂದ್ರ ಸರ್. ಹೇಗಿದ್ದೀರಾ? ನಮಸ್ಕಾರ. ಥ್ಯಾಂಕ್ ಯು. ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ತಲೆಯಲ್ಲಿ ಏನು ಓಡ್ತಿದೆ ಈ ಕ್ಷಣಕ್ಕೆ? ಸೊ ಸಿನಿಮಾ ರಿಲೀಸ್ ಆದಾಗ ಡೈಲಾಗ್ ಓಡ್ತಾ ಇದೆ, ತಿಮಿಂಗಿಲ ಬಿಟ್ಟಿದ್ದಾರೆ ಅಂದ್ರಲ್ಲ, ಅದು ಏನ್ ತಿಮಿಂಗಿಲ ಅಂತ ಹೇಳ್ಬಿಟ್ರೆ ಅದ್ ನಾನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮ್ಮ ಹತ್ರ ತುಂಬಾ ಮಾತಾಡೋದು. ನನಗೆ ತಿಮಿಂಗಿಲ ಬಿಟ್ಟಂಗಾಯ್ತು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ನಿಮ್ ತಲೆಗೂ ಹುಳ ಬಿಡೋರು ಇದಾರೆ ಅಂತ. ತಿಮಿಂಗಿಲನೇ ಬಿಡ್ತೀರಾ ನೀವು, ಹುಳ ಅಲ್ಲ ಅಲ್ವಾ? ಫೈನ್. ಹೇಗೆ ಅಂತ ನರ್ವಸ್ ಆಗಿದ್ದೀರಾ ಅಥವಾ ರಿಲ್ಯಾಕ್ಸ್ ಆಗಿದ್ದೀರಾ? ನರ್ವಸ್ನೆಸ್ ಅದಲ್ಲ, ವರ್ಕ್ ತುಂಬಾ ಇರುತ್ತೆ ಆಕ್ಚುಲಿ. ಏನಂದ್ರೆ ನಾಳೆ ಏನೋ ಹೈದ್ರಾಬಾದ್ ಇಂಟರ್ವ್ಯೂ ಇದೆ, ಕಂಟಿನ್ಯೂಸ್ ಆಗಿ ಇಂಟರ್ವ್ಯೂಗಳಿದೆ, ಪ್ಲಸ್ ಅಟ್ ದಿ ಸೇಮ್ ಟೈಮ್ ಇಲ್ಲಿ ವರ್ಕು ನಡೀತಾ ಇದೆಯಲ್ಲ, ಫೈನಲ್ ಕಾಪಿ ರೆಡಿ ಮಾಡಬೇಕು, DTS ಮಿಕ್ಸಿಂಗ್ ಇದೆ. ಸೊ ಆ ಒಂದಿದೆ ಅಷ್ಟೇ, ಇನ್ನೇನಿಲ್ಲ. ಈಗ ಸಿನಿಮಾ ಮುಖಾಂತರ ನಮಗಂತೂ ಯಾವಾಗ್ಲೂ ಸರ್ಪ್ರೈಸ್ಗಳನ್ನ ಕೊಡ್ತಾ ಇರ್ತೀರಾ ನೀವು, ಅಲ್ವಾ? ಹ್ಞೂ ಅಂತ ಹೇಳಿ. ಯಾಕೆ? ನಿಮ್ ಸಿನಿಮಾ ಅಂದ್ರೆ ನಮಗೆ ಸರ್ಪ್ರೈಸ್. ಹೌದು, ಒಪ್ಕೊಳ್ಳಿ ಅದನ್ನ. ಹೌದಾ ಅಲ್ವಾ? ಹೇಳಿಲ್ವಾ? ನಾವಿವಾಗ ನಿಮ್ಗೆ ಸರ್ಪ್ರೈಸ್ ಆಗಿ ಏನೋ ಒಂದು ಐಟಮ್ಸ್ ತಂದಿದೀವಿ, ಅದನ್ನ ಓಪನ್ ಮಾಡಿ ಅದ್ರ ಬಗ್ಗೆ ನೀವು ಒಪಿನಿಯನ್ ಹೇಳ್ಬೇಕು. ರೆಡಿ ಇದ್ದೀರಾ? ಓಕೆ, ಖಂಡಿತ. ಓಹೋ, ಏನೇನೋ ಮಾಡ್ಕೊಂಡ್ ಬಂದಿದ್ದೀರಾ. ಓಪನ್ ಮಾಡ್ಬೇಕು. ನನಗೆ ಗೊತ್ತಾಗೋಯ್ತು ಇದ್ರಲ್ಲಿ ಏನಿದೆ ಅಂತ. ಏನಿರ್ಬೋದು? ನೈಟ್ ಪಾರ್ಟಿಗೆ. ನೋ, ಹಂಗಿರ್ಲಿ ಅಂತ ಅದನ್ನ ನಾವು ಆತರ ಪ್ಯಾಕ್ ಮಾಡಿದ್ವಿ. ನೋಡಿದ್ರೆ ಹಂಗೆ. ಯಾವ ಬ್ರ್ಯಾಂಡ್ ನಿಮ್ದು? ವಿಸ್ಕಿ ಬಾಟ್ಲ್ ತರ ಇದೆ. ಯಾವ ಬ್ರ್ಯಾಂಡ್ ನಿಮ್ದು? ನಂದು ಯಾವ ಬ್ರ್ಯಾಂಡ್ ಇಲ್ಲಮ್ಮ, ನಾನೇ ಬ್ರ್ಯಾಂಡ್. ಆಫ್ ಕೋರ್ಸ್, ಅದು ನಮ್ಗೆಲ್ರಿಗೂ ಗೊತ್ತಿರೋ ವಿಷಯ. ತಮಾಷೆಗಳು ಅದನ್ನು. ಓಹೋ, ಇನ್ನೊಂದು ಹಾಕ್ಬೇಕಾಯ್ತಲ್ಲ ಇದಕ್ಕೆ. ಒಳಗೆ ಸ್ವಲ್ಪ ನಿಧಾನ, ಮೇಲ್ಗಡೆ ಕವರ್. ಇವಾಗ ನೋಡಿ, ಡೆಲಿಕೇಟ್ ಆಗಿದೆಯಾ? ಹೌದು, ಜಾಸ್ತಿ ಒತ್ತು ಬಿಡ್ಬೇಡಿ. ಇಲ್ಲಪ್ಪ, ಇಲ್ಲ ತೆಗಿಬೇಕಾದ್ರೆ ಅಷ್ಟು ಟೈಟ್ ಆಗಿ ಹಾಕಿದ್ರೆ ನಾನು ಹೆಂಗೆ ಅರಿಲೇಬೇಕು. ನೀವು ಮುಟ್ಟಿ ಹಂಗೆ ಹೇಳಿದ್ರ ಮೇಲೆ ಅದ್ರ ಭಯ ಪಡಿಸ್ತಾ ಇದ್ದೀರಾ. ಓಕೆ, ಏನಿರ್ಬೋದು? ನಾನು ಅನ್ನೆಸರಿಯಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಸುಮ್ಮನೆ ಇದು ಏನಿರ್ಬೋದು ಅಂತ ತಿಮಿಂಗಿಲ ಬಿಟ್ಕೊಳ್ಳಿ ಅಂತ ನೀವು. ನಾನು ಇನ್ನೂ ಹೇಳಲ್ಲ. ಓಕೆ, ಏನಿದು ಅಂತ ಕೇಳ್ತಿರಲ್ಲ, ಗೊತ್ತಿಲ್ವಾ? ಏನ್ ಸರ್, ಟೀಸರ್ ಅಲ್ಲಿ ಓಪನಿಂಗ್ ಶಾರ್ಟೇ ಇದು ಇಟ್ಟಿದ್ದೀರಾ, ನಮ್ಮ ಹತ್ರ ಏನದು ಅಂತ ಕೇಳ್ತೀರಾ? ಹೌದಾ? ಅಲ್ಲಿ ಒಂದೇ ಇಟ್ಟಿದ್ದು, ಇಲ್ಲಿ ಎರಡಿದೆ. ಇರ್ಲಿ ಅಂತ, ಒಂದ್ ಕೆಟ್ಟೋದ್ರೆ ಇನ್ನೊಂದು ಇರ್ಲಿ ಅಂತ ಪ್ಯಾಕ್ ಮಾಡಿದ್ವಲ್ಲ. ಸೊ ನಿಮ್ಗೊಂದು ನನಗೊಂದ. ಓಕೆ, ಇಲ್ಲಿ ಹಾಕ್ಬಿಟ್ಟು ಜಗಳ ಆಡೋಣ. ಅದ್ ಆಮೇಲೆ ಮಾಡೋಣ, ಅದ್ರ ಬಗ್ಗೆ ಕೇಳೋದಿದೆ ಅಲ್ಲ ನನಗೆ. ಓಕೆ ಓಕೆ, ಥ್ಯಾಂಕ್ಸ್. ಇದು ಹೇಳಿ ಸರ್, ಇದು ಏನು? ಬನಾನಾ. ಕನ್ನಡದಲ್ಲಿ ಹೇಳಿ. ಬಾಳೆಹಣ್ಣು. ಸೊ ಬಾಳೆಹಣ್ಣಿಗೆ ಬೆವರು ಸುರಿಸಿ ದುಡಿಯೋದು ನೋಡಿದೀವಿ, ರಕ್ತ ಹರಿಸಿ ತಿನ್ನೋದು ಏನೋ ತೋರಿಸಿದ್ದೀರಾ, ಅದನ್ನ ಆಮೇಲೆ ಕೇಳ್ತೀನಿ. ಈ ಬಾಳೆಹಣ್ಣಿನ ಬಗ್ಗೆ ಒಂದು 5 ಪದಗಳಲ್ಲಿ ಹೇಳಿ ಸರ್. 5 ಪದ. ಇದು ಬಾಳೆ ಗಿಡದಲ್ಲಿ ಬಿಡುತ್ತೆ, ಇದು ತಿನ್ನುವಂತ ಒಂದು ಪದಾರ್ಥ. ಇದನ್ನ ಬಿಟ್ಟು ಸಿನಿಮಾಗೆ ಸಂಬಂಧಪಟ್ಟಂಗೆ ಹೇಳಿ ಸರ್. ಸಿನಿಮಾಗೆ ಸಂಬಂಧಪಟ್ಟಂಗೆ ಬಾಳೆಹಣ್ಣು ಏನ್ ಹೇಳೋದು? ತೋರಿಸಿದ್ದೀನಲ್ವಾ? ನೀವು ಹೇಳಿ ಬಾಯಲ್ಲಿ. ತೋರಿಸಿದ್ರ ಮೇಲೆ ಇನ್ನೇನು ಹೇಳೋದಲ್ಲ, ಆಲ್ರೆಡಿ. ಬಾಳೆಹಣ್ಣು ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ. ಬಾಳೆಹಣ್ಣು ಒಪಿನಿಯನ್ ಇದೆ. ಇದು ಬಾಳೆಹಣ್ಣು ಹೇಳಿ. ತುಂಬಾ ರುಚಿಕರವಾಗಿರುತ್ತೆ, ಏನೋ ತುಂಬಾ ನ್ಯೂಟ್ರಿಷಿಯಸ್, ತುಂಬಾ ಒಳ್ಳೇದು ದೇಹಕ್ಕೆ. ದಿನಕ್ಕೊಂದು ಬಾಳೆಹಣ್ಣು ತಿಂದ್ರೆ ಒಳ್ಳೇದು. ಸಾಕಾ? ಆಮೇಲೆ ಇನ್ನೇನಿದೆ? ಒಂದು 5 ಆದ್ರೂ ಪಾಯಿಂಟ್ಸ್ ಹೇಳ್ಬೇಕು. ಜಾಸ್ತಿ ದಿನ ಇಟ್ಟರೆ ಕೊಳತೋಗುತ್ತೆ. ಆಮೇಲೆ US ಸಿನಿಮಾದಲ್ಲಿ ಯಾಕೆ ಬಂದೋಗುತ್ತೆ? ಅದನ್ನ ನೀವು ಪಿಕ್ಚರ್ ನೋಡಿದ ಮೇಲೆ ಹೇಳ್ತೀರಾ. ಓಕೆ, ಸೊ ಇನ್ನೊಂದು ಸರ್ಪ್ರೈಸ್ ಇದೆ, ಓಪನ್ ಮಾಡಿ ಇದನ್ನ. ಆಮೇಲೆ ಇದು ಏನಾರ ಡೆಲಿಕೇಟಾ? ಇಲ್ಲ, ಸಾರಿ, 2040 ಮಾಸ್ಕ್ ನಮ್ಮ ಹತ್ರ ಇಲ್ಲ, ಸಿಕ್ಕಿಲ್ಲ. ಅದಕ್ಕೆ 2024 ಮಾತ್ರ ತಂದಿದ್ದೀವಿ. ಹೌದಾ? ಓಕೆ, ಗುಡ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು 5 ಥರ ಅದನ್ನು ವ್ಯಾಖ್ಯಾನ ಮಾಡಿ ನೋಡೋಣ. ನನಗೊಂದೇ ಅಪ್ಪ, ನನಗೆ ಅಷ್ಟೊಂದು ಇದಿಲ್ಲ. ಇದು ಮಾಸ್ಕ್, ಕರೆಕ್ಟಾ? ಅಷ್ಟೇ ಗೊತ್ತಿರೋದು ನನಗೆ. ಆಮೇಲೆ ಅಷ್ಟೇ. ಎಲ್ಲೆಲ್ಲಿ ಹಾಕೋತಾರೆ? ಎಲ್ಲಿ ಬೇಕಾದ್ರೆ ಹಾಕೊಂಬೋದು, ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹಾಕ್ಕೊಂತೀರಾ. ಅದಕ್ಕೆ ಹೇಳ್ದೆ, ಅಷ್ಟು ದೊಡ್ಡ ಸೈಜ್ ಸಿಗ್ಲಿಲ್ಲ, ಅದಕ್ಕೆ ಇದನ್ನ ತಗೊಂಡ್ಬಂದು. 2 ಕಟ್ಕೊಂಡ್ರೆ ಸೈಜ್ ಆಗುತ್ತೆ, ಇದು 3 ಸೇರಿಸ್ಕೊಂಡ್ರೆ ಆಗುತ್ತೆ. ಅಲ್ಲೇ ಇದ್ದೀರಿ ನೀವು. ಹಮಾರಾ ಬಿಲ್ಲಿ ಹಮೇ ಕೋ ಮಿಯಾವ್. ಸರ್, ಇದಕ್ಕೆಲ್ಲ ಏನು ಇನ್ಸ್ಪೈರ್ ಮಾಡಿದವ್ರು ಯಾರು? ತಗೊಂಬರಕ್ಕೆ ಹೇಳಿ. ಯಾರು? ನೀವೇ.
ಇಲ್ಲಾಂದ್ರೆ ನಾವ್ಯಾಕೆ ತರ್ತಿದ್ವಿ ಅದನ್ನ ಹೇಳಿ, ಹೌದಲ್ವ ಹೇಳಿ. ಓಕೆ, ಈಗ ಉಪ್ಪಿ ಸ್ಟೈಲ್ ಅಂತಂದ್ರೆ ಟೀಸರ್, ಟ್ರೇಲರ್ ಇದೆಲ್ಲ ಇಲ್ಲದೆ ಡೈರೆಕ್ಟಾಗಿ ಸಿನಿಮಾ ರಿಲೀಸ್ ಮಾಡ್ಬೋದಾಗಿತ್ತಲ್ಲ ಅಂತ ಕೆಲವರು ಕೇಳ್ತಾ ಇದ್ದಾರೆ. ಮತ್ತೆ ರಿಲೀಸ್ ಆಗಿರುವಂಥ ಕೆಲವೊಂದು ಗ್ಲಿಮ್ಸ್ ಅಂದರೆ ಟೀಸರಲ್ಲಿ ಐ ಥಿಂಕ್ ಸಿನಿಮಾದಲ್ಲಿ ಇಲ್ಲದೆ ಇರೋದನ್ನ ಇಲ್ಲೇನೋ ಡೈವರ್ಟ್ ಮಾಡಕ್ಕೆ ತೋರಿಸಿದ್ದಾರೆ ಅಂತಲೂ ಹೇಳ್ತಾರೆ. ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ ಆ ಥರ ಸ್ಟೇಟ್ಮೆಂಟ್ ಕೊಡೋರು? ನಾನು ಹೇಳಿದ್ರೆ ನಿಮ್ಮ ಒಪಿನಿಯನ್ಗೆ ಬೆಲೆನೇ ಇರಲ್ಲ. 20th ನಿಮ್ಮ ಒಪಿನಿಯನ್ ನಾನು ಬೆಲೆ ಕೊಡಲೇಬೇಕು, ಕರೆಕ್ಟ್ ಅಲ್ವಾ? 20th ಮುಂಚೆ ನಾನೇ ಹೇಳ್ಬಿಟ್ರೆ ಹಂಗಿಲ್ಲ ರೀ ಅದು ಅಂದ್ಬಿಟ್ರೆ ನಿಮ್ಗೆ ಬೇಜಾರಾಗುತ್ತೆ ಅಲ್ವಾ? ನೀವು ನೋಡಿ ಬಾಳೆಹಣ್ಣು ತಂದು ಮಾಸ್ ತಂದು ಏನೋ ಒಂದು ಬ್ಯೂಟಿಫುಲ್ ಆಗಿ ಏನೋ ಒಂದು ಓಪನ್ ಮಾಡ್ತಿದ್ದೀರಾ ಇಂಟರ್ವ್ಯೂನ, ಅದು ಹಂಗೆ ಇರಲಿ. ಸೊ ಒಂದು ಏನೋ ಸಸ್ಪೆನ್ಸ್ ಹಂಗೆ ಕ್ಯಾರಿ ಆಗಲಿ ಅಂತ ನೀವು ಹೇಳ್ತಾ ಇದ್ದೀರಾ. ಓಕೆ, ಸೊ 2040 ಜಗತ್ತು ಹೇಗಿರುತ್ತೆ ಅಂತ ನೀವು ಒಂದು ಚಿತ್ರಣವನ್ನು ನಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಟೀಸರಲ್ಲಿ ಮಾಡಿದ್ದೀರಾ. ಸೊ 2040 ವೇಳೆಗೆ ಸೊ ಉಪೇಂದ್ರ ಅವರ ಕನಸುಗಳು ಏನಾಗಿರುತ್ತೆ, ಉಪೇಂದ್ರ ಅವರೇ ಎಲ್ಲಿ ನೋಡೋಕೆ ಇಷ್ಟಪಡ್ತಾರೆ 2040 ವೇಳೆಗೆ? ಸಿನಿಮಾದಲ್ಲ, ನಿಜ ಜೀವನದಲ್ಲಿ? ನಾನು ಸಿನಿಮಾದಲ್ಲಿ ಹೇಳಿದ್ದೀನಿ ಎಲ್ಲಿ ನೋಡ್ತೀನಿ, ಹೆಂಗೆ ನೋಡ್ತೀನಿ. ನಮಗೆ ಕ್ಯೂರಿಯಾಸಿಟಿ ಇರೋದು ನಿಮ್ಮ ಜೀವನದಲ್ಲಿ. ನಮ್ಮ ಜೀವನದಲ್ಲ, ವೆಯ್ಟ್ ಮಾಡಿ ಅದಕ್ಕೆ. ನಾಳೆ ಮಾಡ್ತೀವಿ ಅಫ್ಕೋರ್ಸ್, ಇವಾಗ ತಕ್ಷಣಕ್ಕೆ 2040 ಬಂದ್ಬಿಡಲ್ಲ. ಸೊ ನಿಮ್ದೊಂದು ಥಾಟ್ಸ್ ಅಂತ ಇರುತ್ತಲ್ಲ ಸರ್? ಥಾಟ್ಸ್ ಇರೋದನ್ನ ನಾನು ಸಿನಿಮಾಲಿ ಹೇಳಿದ್ದೀನಪ್ಪ, ಇನ್ನೇನು ಅದಕ್ಕೆ ಮೇಲೆ ಏನು ನಾವು ನೋಡ್ತೀವಿ ಅಫ್ಕೋರ್ಸ್, ಇಲ್ಲ ಅಂತಲ್ಲ. ಸೊ ಉಪೇಂದ್ರ ಅವ್ರ ಗುರಿ ಇದು 2040ಕ್ಕೆ ಉಪೇಂದ್ರ ಅವರು ನಾನು ಇಲ್ಲಿರ್ಬೇಕು ಅಂತ. ನನಗೆ ನಾಳೆ ಏನು ಅಂದ್ರೇನೆ ಹೇಳೋದು ಕಷ್ಟ. ನೀವು 2040ಕ್ಕೆ ಹೋದ್ರಿ ನೀವು. ಸಿನಿಮಾದಲ್ಲಿ ತೋರಿಸಿಲ್ವಾ ಸರ್ ನೀವು? ಸಿನಿಮಾ ಅದು ಆ್ಯಕ್ಚುಲಿ ಇಟ್ ಇಸ್ ಎನ್ ಇಮ್ಯಾಜಿನರಿ ವರ್ಲ್ಡ್ ಆ್ಯಕ್ಚುಲಿ. ಅದು ರಿಯಲ್ ಲೈಫಲ್ಲಿ ಹೆಂಗೆ ಹೇಳಕ್ಕೆ ಸಾಧ್ಯ ನೀವು? ಸೊ UI ಟೀಸರ್ ಅದು ವಾರ್ನರ್. ಸೊ ರಜನಿಕಾಂತ್ ಅವ್ರಿಗೆ ಸಿನಿಮಾ ತೋರಿಸಿದಿರಾ? ಇಲ್ಲ, ಬರೀ ಟೀಸರ್ ನೋಡಿದ್ದಾರೆ ಅಷ್ಟೇ. ವಾರ್ನರ್ನ ಚೆನ್ನಾಗಿದೆ ಅಂದರು. ಸೊ ಆಮಿರ್ ಖಾನ್ ಅವ್ರದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ನಿಮ್ಮ ಫ್ಯಾನ್ ಅಂತ ಅವರು ಹೇಳ್ಕೊಳ್ತಾರೆ. ಸೊ ಎಷ್ಟು ಖುಷಿ ಪಟ್ರು ಅವರು? ಸಿನಿಮಾ ಏನಾದ್ರು ತೋರಿಸಿದ್ರೆ ಜಸ್ಟ್ ವಾರ್ನರ್? ಅವರೇ ವಾರ್ನರ್ ನೋಡಿ ಅವರೇ ವಿಡಿಯೋ ಮಾಡಿದ್ರು ಪಟ್ ಅಂತ. ನನಗೆ ಶಾಕ್ ಅದು ಆ್ಯಕ್ಚುಲಿ. ಅವ್ರು ಏನನ್ನಿಸ್ತೋ ಅದನ್ನ ಹಂಗೆ ವಿಡಿಯೋಲಿ ಹೇಳ್ಬಿಟ್ರು. ಸಿನಿಮಾ ನೋಡುವಂಥ ಎಕ್ಸೈಟ್ಮೆಂಟ್ ಬಗ್ಗೆ ಏನು ಹೇಳಿದ್ರು? ಇಲ್ಲ, ಖಂಡಿತ ನೋಡ್ಬೇಕು ನಾನು ಅಂತಂದ್ರು. ಖಂಡಿತ ನೋಡೋಣ, ಆದರೆ ಅವ್ರಿಗೆ ತೋರಿಸ್ತೀನಿ ಸಿನಿಮಾನ. ಸೊ ಒಟ್ಟು 5 ಜನರು ನೀವು ಹೇಳಬೇಕು, ಅವ್ರ ಹೆಸರುಗಳು ನಿಮ್ಮದೇ ಚಾಯ್ಸ್. 5 ಫೀಲ್ಡಿಂದ ಹೇಳಬೇಕು. ಸೊ ಅವರು ನೀವು ವಾರ್ನರ್ ನೋಡಿ ಅಥವಾ ಸಿನಿಮಾ ಅವ್ರಿಗೆ ತೋರಿಸಿದ್ರೆ ಅವ್ರಿಗೆ ಏನು ಹೇಳಿದ್ರು ಅಂತ. ಪೊಲಿಟಿಷಿಯನ್ಸ್ ಅವ್ರಿಗೆ ಏನು ಹೇಳಿದ್ರು? ಯಾರಾದರೂ ಹೇಳಿದ್ರ ವಾರ್ನರ್ ನೋಡಿ ಏನಾದರೂ ಒಪಿನಿಯನ್, ಅಥವಾ ನೀವೇ ಪರ್ಟಿಕ್ಯುಲರ್ ಯಾರಿಗೂ ತೋರಿಸಿಲ್ಲ? ಪೊಲಿಟಿಷಿಯನ್ಸಿಗೆ ತೋರಿಸಿಲ್ಲ. ಫ್ರೆಂಡ್ಸ್ ಎಲ್ಲ ನೋಡಿದ್ದಾರೆ, ಅವ್ರಿಗೆಲ್ಲ ಇಷ್ಟ ಆಗಿದೆ. ಸಿನಿಮಾ ಫೀಲ್ಡಲ್ಲೇ ಯಾರಾದರೂ? ಸಿನಿಮಾ ಫೀಲ್ಡಲ್ಲಿ ನೋಡಿದವ್ರಿಗೆಲ್ಲರೂ ಫೋನ್ ಮಾಡಿ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ, ಮೇಕಿಂಗ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ, ಅದರೊಳಗಿರೋ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ದಾರೆ. ಆಮೇಲೆ ಫ್ಯಾಮಿಲಿ ಮೆಂಬರ್ ಮುಂಚೆ ನಾನು ಕಟ್ ಮಾಡೋದ್ರಿಂದ ನೋಡ್ತಾನೆ ಇದ್ದಾರೆ ಅದನ್ನು. ಫ್ಯಾನ್ಸ್ ತುಂಬ ನಿಮಗೆ ಗೊತ್ತಿದೆ, ಅದೇನು ನಾನು ಹೇಳೋದು ಬೇಕಾಗಿಲ್ಲ. ಅವರು ನಿಮ್ಮ ಬಾಯಿಂದ ಕೇಳಬೇಕು ಅಂತ ಆಸೆ. ಅಫ್ಕೋರ್ಸ್ ನಾವು ನೋಡ್ತೀವಿ ನ್ಯೂಸ್ ಚಾನೆಲ್ ಅಂದಮೇಲೆ ಅವ್ರ ಒಪಿನಿಯನ್ ತಗೋತೀವಿ, ಅದನ್ನು ನ್ಯೂಸಲ್ಲೂ ಹಾಕ್ತೀವಿ. ಸೊ ನಿಮ್ಗೆ ಬಂದಂಥ ಫೀಡ್ಬ್ಯಾಕ್? ಇಲ್ಲ, ನಿಮ್ಗೇನು ಬಂದಿದೆಯೋ ಅದೇ ಆರ್ ಆಲ್ ವೆರಿ ಹ್ಯಾಪಿ. ಅವ್ರಿಗೇನೋ ಒಂದು ಬೇರೆ ಥರ ಇದೆ, ಬೇರೆ ಥರ ಪಿಕ್ಚರ್ ಇದೆ, ಆ ಥರದ್ದು ಏನೇನೋ ಕಲ್ಪನೆಗಳಿದ್ದಾವೆ. ಖಂಡಿತ ಅದೆಲ್ಲದಕ್ಕೂ ಇನ್ನೊಂದು ಸರ್ಪ್ರೈಸ್ ಪ್ಯಾಕೇಜ್ ಇದೆ, ನೋಡೋಣ. ಸೊ ಈಗ ಫಸ್ಟ್ ಒಂದು ಟೀಸರ್ ಥರ ರಿಲೀಸ್ ಮಾಡ್ತೀರಾ ನೀವು, ಬ್ಲ್ಯಾಕ್ ಆಗಿರುತ್ತೆ. ಸೊ ಒಂದು ವಾಯ್ಸ್ ಮಾತ್ರ ಬರುತ್ತೆ, ಒಂದು ವಿಡಿಯೋ ವರ್ಷನ್ ಥರ. ಅದು ಸಿನಿಮಾದಲ್ಲಿ ಇದೆಯಾ? ನೋಡಿ ಸರ್, ನಾವು ನೋಡ್ತೀವಿ ಸರ್ ಸಿನಿಮಾ. ನೀವೆಲ್ಲ ಹೇಳ್ಬಿಟ್ರೆ ನೋಡಲ್ಲ ಅಂತ ನಂಗೆ ಡೌಟ್ ಆಗ್ತಿದೆ, ಅದಕ್ಕೆ ನಾನು ಹೇಳಲ್ಲ. ಓಕೆ, UA ಸಿನಿಮಾದ ಫಸ್ಟ್ ಸೀನ್ ಯಾವ್ದು ಸರ್? ನೋಡಿ, ನೀವೆಲ್ಲ ನೀವು ಸಿನಿಮಾ ಬಗ್ಗೆ ಕೇಳಿದ್ರೆ ನಾನೇನು ಹೇಳೋದಿಲ್ಲ. ಫಸ್ಟ್ ಡೈಲಾಗ್ ಅದೇ. ಓಕೆ, UA ಕತೆ ಫಸ್ಟ್ ಹೇಳಿದ್ದು ಯಾರಿಗೆ? ಮಗನ್ಗ? ಎಷ್ಟೋ ವರ್ಷ ಆಯ್ತು, ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಅದು ನಾನು. ಎಷ್ಟೋ ಜನ ಥಾಟ್ ಬಂದಾಗ ಮೈಂಡಲ್ಲಿ ಶೇರ್ ಮಾಡ್ಕೊಂಡು ತುಂಬ ವರ್ಷ ಆಯ್ತಿದ್ದು. ಈ ಥರದ ಆಟ ಏನೇನೋ ಬರ್ತಾ ಇರುತ್ತೆ, ಡಿಸ್ಕಸ್ ಮಾಡ್ತಾ ಇರ್ತೀನಿ, ಅದು ಗೊತ್ತಾಗಲ್ಲ, ಅದು ಏನೇನೋ ಶೇಪ್ ತೊಗೊತಾ ಇರುತ್ತೆ. ಆ ಥರ ಅಲ್ಲ ಅದು ಆ್ಯಕ್ಚುಲಿ. ಸೊ ನೆನಪಲ್ಲಿ ಇರೋಂಗೆ ಯಾರ ಹತ್ರ ಶೇರ್ ಮಾಡಿದ್ದು? ನೆನಪೇ ಇಲ್ವಾ? ಉಪೇಂದ್ರ ಅವ್ರಿಗೆ ನೆನಪಿಲ್ಲ ಅಂದರೆ ನಾನು ನಂಬಲ್ಲ. ಹಂಗಲ್ಲ, ನಾನು ತುಂಬ ಜನರ ಜೊತೆ ಮಾಡಿದಾಗ ನಾನು ಎಷ್ಟು ಜನಕ್ಕೆ ಕತೆ ಹೇಳ್ತೀನಿ ಅಂದರೆ, ಎಷ್ಟು ಜನರ ಹತ್ರ ಡಿಸ್ಕಸ್ ಮಾಡ್ತೀನಿ ಅಂದರೆ, ನನ್ನ ಫ್ರೆಂಡ್ಸಿಂದ ಹಿಡಿದು ಅವ್ರ ಮಿಸಸ್ಗಳಿಂದ, ಅವ್ರ ವೈಫ್ಗಳಿಂದ, ಅವ್ರ ಮಕ್ಕಳಿಗೆ ಎಲ್ಲರಿಗೆ ಹೆಂಗೆ ಹೇಳ್ತೀನಿ, ಕೊನೆಗೆ ಅವ್ರವ್ರಿಗೆ ಮತ್ತೆ ಹೇಳ್ತಾ ಇರ್ತೀನಿ ಕರೆದು, ನನಗೆ ಆಲ್ರೆಡಿ ಹೇಳಿದ್ದೀರಿ ನೀವು ಅಂತ ಇರ್ತಾರೆ. ಆ ಥರ ಸಮ್ಟೈಮ್ಸ್ ಮರ್ತೋಗ್ತೀವಿ ಅದು ಎಲ್ಲಿಂದ ಯಾರಿಗೆ ಹೇಳಿದ್ದೀನಿ ಅನ್ನೋದು. ಸೊ ಈಗ ಡಿಕೋಡ್ ಮಾಡ್ತಾ ಹೋಗೋಣ. ನೀವು ಬಿಟ್ಟಿರೋ ಒಂದು ವಾರ್ನರ್ ಆಲ್ರೆಡಿ ಆಗಿದೆಯಲ್ಲ ಡಿಕೋಡ್. ನೀವು ಆಗಿದೆ, ಬಟ್ ನಿಮ್ಮ ಪ್ರಕಾರನೂ ಕೆಲವೊಂದು ಕೇಳೋದಿರುತ್ತೆ. ನನ್ನ ಪ್ರಕಾರ ಹೇಳ್ಬಿಟ್ಟಿದ್ದೀನಿ, ಇನ್ನೇನು ಕೇಳೋದು, ತೋರಿಸೇ ಬಿಟ್ಟಿದ್ದೀನಪ್ಪ.
ನನಗೊಂದು ಡೌಟ್ ಇದೆ, ಅದನ್ನ ನೀವು ಕ್ಲಾರಿಟಿ ಅದಕ್ಕೆ ಕೊಡಬೇಕು. ಸೊ ಒಬ್ರು ಹೈಟೆಕ್ ವೀಲ್ ಚೇರಲ್ಲಿ ಲಾಸ್ಟಲ್ಲಿ ಬರ್ತಾರೆ, ಸೊ ನಿಮ್ಮ ಪಕ್ಕ ಅಲ್ಲಿ ಕೂರಿಸಿರ್ತೀರ ಅವ್ರನ್ನ. ಸೊ ಅದು ಭಾರತಾಂಬೆನಾ ಅಥವಾ ನ್ಯಾಯ ದೇವತೆನಾ, ಯಾರದು? ನೋಡಿ ನೀವು, ನಾವು ನೋಡಿದ್ದಕ್ಕೆ ಕೇಳ್ತಾ ಇರೋದು. ಈಗ ನಿಮ್ದು ಇಮ್ಯಾಜಿನೇಷನ್ ಪ್ರಕಾರ ಅದು ಎರಡಿದೆ, ಅದ್ರಲ್ಲಿ ಯಾರು ಅಂತ ಕನ್ಫ್ಯೂಷನ್ ಇದೆ. ಅದು ಎರಡೇ ಕರೆಕ್ಟ್ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಅದಲ್ವಾ? ಅಲ್ಲ, ಅದಲ್ಲ ಅನ್ನೋದೇ ಏನು ಬೇರೆ ಒಂದು ಇದೆ ಅನ್ಕೊಂಡಿದ್ದೀರಾ? ಬೇರೆ ಒಂದು ನೀವು ಡಿಕೋಡ್ ಮಾಡಿ ನೋಡೋಣ. ಅಲ್ಲ, ನಾನು ಅನ್ಕೊಂಡಿದ್ದೆ ಅದೆರಡರಲ್ಲಿ ಯಾವ್ದಂತ ನೀವು ಹೇಳ್ಬೇಕು ಅಂತ ಅಷ್ಟೇ ಕೇಳಿದೆ. ಇಲ್ಲ, ಹಂಗಲ್ಲ. ಹಂಗಲ್ವಾ? ಅದು ಅದರಲ್ಲಿ ಬೇರೆ ಏನೋ ಇದೆ, ಅದನ್ನ ನಾನು ಡಿಕೋಡ್ ಮಾಡ್ಕೋಬೇಕು ಮತ್ತೆ. ಮಾಡ್ಕೊಳ್ಳಿ. ಬಟ್ ಅದೆರಡೂ ಅಲ್ಲ, ಭಾರತಾಂಬೆನೂ ಅಲ್ಲ, ನೋಡ್ಬೇಕು. ನ್ಯಾಯ ದೇವತೆನೂ ಅಲ್ಲ. ನಾನು ಇವಾಗ ಹೆಂಗೆ ಹೇಳಿ ಅದನ್ನ? ಆ ಥರ ಇದ್ರೆ ನಾನಲ್ಲಿ ಒಂದು ಟೈಟ್ಲೇ ಆಗ್ತಿದ್ದೆ. ಓಕೆ, ಸರಿ. ಉಪೇಂದ್ರ ಅವರು ಮಾಧ್ಯಮದವ್ರನ್ನ ಹೆಂಗೆ ನೋಡ್ತಾರೆ? ಮಾಧ್ಯಮ ಥರನೇ ನೋಡ್ತೀನಿ. ನಮ್ಮ ಜನಗಳ ಮಧ್ಯೆ ಇರುವಂಥವ್ರು ಮಾಧ್ಯಮ, ಸಂಪರ್ಕದ ಕೊಂಡಿ. ಸಮಸ್ಯೆಗಳು ಬಂದಾಗ ಅದು ಪರಿಹರಿಸಕ್ಕೆ ಟ್ರೈ ಮಾಡೋರು ಮಾಧ್ಯಮದವರು. ಇಲ್ಲ, ಖಂಡಿತ. ಬಿಕಾಸ್ ದೇರ್ ಇಸ್ ಎ ಕಮ್ಯುನಿಕೇಶನ್ ಅಂದರೆ ನೀವೇ ತಾನೆ. ಮಾಧ್ಯಮ ಅನ್ನೋದೇ ಅದು ತಾನೆ. ಇಟ್ ಈಸ್ ಎ ಬಿಟ್ವೀನ್ ಪೀಪಲ್ ಅಂಡ್ ಎಲ್ಲರ ಮಧ್ಯೆ ಇರೋರು ನೀವು. ಅಲ್ಲೇನೋ ಆದರೆ ನೀವು ನಮ್ಗೆ ತಲುಪಿಸೋವಂಥವ್ರು, ನೀವು ನಮ್ಮಿಂದ ಏನಾದರೂ ಅದನ್ನು ಜನಕ್ಕೆ ತಲುಪಿಸೋವಂಥವ್ರು ನೀವು, ಆ ಥರ. ಸೊ ಮಾಧ್ಯಮದವ್ರು ಏನಾದ್ರು ಮುಖವಾಡ ಹಾಕೊಂಡಿದ್ದಾರೆ ಅಂತ ಅನಿಸಿದ್ಯಾ ಉಪೇಂದ್ರ ಅವ್ರಿಗೆ ಯಾವತ್ತಾದರೂ? ಅದು ನೀವು ಹೇಳಬೇಕು. ನಾವು ಹಾಕೊಂಡಿಲ್ಲ. ನಿಮ್ಮ ಪ್ರಕಾರ ಮುಗಿದೋಯ್ತು. ಯಾಕೆ ಡೌಟ್ ನಿಮಗೆ? ಡೌಟ್ ಅಲ್ಲ, ಅದು ಅನ್ನಿಸ್ತು ವಾರ್ನರ್ ನೋಡಿ. ಅನ್ನಿಸ್ಲೇಬಾರ್ದು ನಿಮಗೆ. ನಿಮ್ಗೇನಾರ ಡೌಟ್ ಇದೆಯಾ? ಅದು ನೋಡ್ ಅನ್ನಿಸ್ತು ಅಂತಂದೆ. ಅನಿಸಿದೆ ಅಂದರೆ ಏನೋ ಡೌಟ್ ಇದೆ ಅಂದರೆ ನೀವು ತೋರಿಸಿದ್ದೀರಾ ಅಂದರೆ ನಿಮ್ಮ ಹತ್ರ ಡೌಟ್ ಇದೆ. ಡೌಟ್ ಇಲ್ಲ, ಅದು ನೋಡಿ ಹಂಗೆ ತೋರಿಸಿದ್ದಾರೆ ಅಂತ ಅನ್ನಿಸ್ತು, ಅದಕ್ಕೆ ಕೇಳಿದೆ. ನೀವು ಏನು ಹೇಳ ಇದಕ್ಕೆ? ಓಕೆ, 2040 ವೇಳೆಗೆ ಎಲ್ಲರೂ ಮುಖವಾಡ ಹಾಕ್ಕೊಂಡಿದ್ರೆ ಕೊನೆಗೆ ಮಾಸ್ಕ್ ಹಾಕೊಳ್ಳೋಂಥ ಸ್ಥಿತಿ ಬರುತ್ತಾ? ಅದ್ರ ಅರ್ಥ ಆಗಿಲ್ಲ. ಮುಖವಾಡ ಹಾಕೊಂಡು ಬದುಕ್ತಾ ಇದ್ರೆ 2040 ವೇಳೆಗೆ ಮಾಸ್ಕ್ ಹಾಕೊಳ್ಳುವಂಥ ಪರಿಸ್ಥಿತಿ ಬರುತ್ತಾ? ಸಿನಿಮಾದಲ್ಲ? ನೀವು ನೋಡಿ, ಸಿನಿಮಾದಲ್ಲಿ ಆ ಥರ ಇಲ್ಲ. ನಿಜ ಜೀವನದಲ್ಲಿ ಬರ್ಬೋದಾ? ನಿಜ ಜೀವನದಲ್ಲಿ ನೀವು ಕ್ವಶನ್ಗಳು. ನಿಮ್ಮ ನಿಜ ಜೀವನ ನಾನು ಹೆಂಗೆ ಹೇಳಿ? ಅಲ್ಲ, ಎಲ್ಲರದು ಕೇಳ್ತಿರೋದು. ಮುಖವಾಡ ಹಾಕೊಂಡು ಬದುಕಿದ್ರೆ ನಂದು ನಾನು ಹೇಳ್ಬೋದು, ನಾನು ಇನ್ನೊಬ್ರದ್ದು ಹೆಂಗೆ ಹೇಳಿ? ಸಿ, ಹೌ ಕೆನ್ ಐ ಟೆಲ್ ಅಬೌಟ್ ಯುವರ್ ಲೈಫ್? ಅಲ್ಲ, ಸಮಾಜ ಅಂತ ಬಂದಾಗ ನಾನೇ ಸಮಾಜ. ನಾವು ಸಮಾಜದಲ್ಲಿದ್ವಿ, ಅವರು ಇದ್ದಾರೆ. ನೀವು ಹೇಳಿ, ನಿಮ್ಮ ಬಗ್ಗೆ ನೀವು ಹೇಳಬೇಕು, ನನ್ನ ಬಗ್ಗೆ ನಾನು ಹೇಳ್ಬೇಕು. ಆ ವಿಷಯ ನಿಮ್ಮ ಬಗ್ಗೆ ನಾನು ಹೇಳೋದು ತಪ್ಪಾಗುತ್ತೆ, ನನ್ನ ಬಗ್ಗೆ ನೀವು ಹೇಳೋದು ತಪ್ಪಾಗತ್ತಲ್ವಾ? ಐ ಡೋಂಟ್ ಹ್ಯಾವ್ ರೈಟ್. ಅದು ಸಿನಿಮಾದಲ್ಲಿ ತೋರಿಸ್ಬೇಕಾಗುತ್ತಲ್ಲ ಎಲ್ಲರ ಬಗ್ಗೆನೂ. ಸಿನಿಮಾ ಕತೆ ಅದು. ಸರಿ, ಜಾತಿ ಧರ್ಮ ಸಂಘರ್ಷದ ಬಗ್ಗೆ ಉಪೇಂದ್ರ ಅವರ ಅಭಿಪ್ರಾಯ, ಅನಿಸಿಕೆ ಏನು? ಈಗ ಆಗ್ತಿರೋದು, ಸಿನಿಮಾ ಬಿಟ್ಬಿಡಿ, ಹೊರಗಡೆ ನಡೀತಿರೋದು. ಇಲ್ಲ, ಒಳ್ಳೆ ಕತೆ. ನಾನು ಸಿನಿಮಾ ಬಗ್ಗೆ ಮಾತಾಡೋಕೆ ಕೂತಿರೋದು. ಜಾತಿ ಧರ್ಮ ಅಂತ ನೀವು ಅಲ್ಲಿ ಪರ್ಟಿಕ್ಯುಲರ್ ಆಗಿ ತೋರಿಸಿರೋದ್ರಿಂದ. ಇಲ್ಲ, ಆ ಸಿನಿಮಾಲ್ ಬರೋ ಜಾತಿ ಧರ್ಮದ ಬಗ್ಗೆ ಮಾತಾಡಿರೋದು ನಾನು. ಅಲ್ಲೊಂದು ಇದಿದೆ, ಅಲ್ಲಿ ಬರೋ ಅಂಥದ್ರ ಬಗ್ಗೆ ಮಾತಾಡಿದ್ದೀನಿ ಅಷ್ಟೇ. ಇಟ್ ಈಸ್, ನಾನು ಆ್ಯಕ್ಚುಲಿ ಹೇಳದ್ನಲ್ಲ, ಅದು ಹೇಳಿ ನಾನು ಅದೇ ಹೇಳಿದ್ದು. ಮತ್ತೆ ಅದು ವೈಯಕ್ತಿಕ ಆಗುತ್ತೆ, ಮತ್ತೆ ಅದು ಜನರಲ್ ಆಗಿ ಮಾಡ್ದಂಗೆ ಆಗುತ್ತೆ. ನಾನು ಯಾರು ಅದ್ರ ಬಗ್ಗೆ ಮಾತಾಡಿ? ನಾನೊಂದು ಸಿನಿಮಾದಲ್ಲಿ, ಒಂದು ಕಾಲ್ಪನಿಕ ಪ್ರಪಂಚದಲ್ಲಿ ನಂದು ಏನೋ ಒಂದು ವಿಷಯ ಹೇಳ್ಬೋದು ಅಷ್ಟೇ. ನನಗೆ ಆ ರೈಟ್ಸ್ ಇದೆ ಅಲ್ವಾ? ನಾನು ಈ ಜಗತ್ತಲ್ಲಿ ನಾನು ಪಾರ್ಟ್ ಆಫ್ ದಿ ಸೊಸೈಟಿ ಆದಾಗ ಅದ್ರ ಬಗ್ಗೆ ನನಗೆ ಮಾತಾಡೋ ರೈಟ್ಸ್ ಇಲ್ಲ ಅನ್ಕೊಂಡಿದ್ದೀನಿ ನಾನು. ಬಟ್ ಎಲ್ಲೋ ಒಂದು ಆಫೀಸ್ಗೆ ಹೋದಾಗ ಒಂದು ಅಪ್ಲಿಕೇಶನ್ ಫಿಲ್ಅಪ್ ಮಾಡುವಾಗ ಜಾತಿ ಅಂತ ಇರುತ್ತಲ್ಲ, ಅದು ನೋಡಿದಾಗ ಅದು ಕಾಲಮ್ ಬೇಕು ಅಂತ ಅನ್ಸುತ್ತಾ, ಬೇಡ ಅಂತ ಅನ್ಸುತ್ತೆ? ನಿಮ್ಗೇನು ಅನ್ಸುತ್ತೆ? ಬೇಡ ಅನ್ಸುತ್ತೆ. ಗುಡ್. ನಿಮ್ಗೇನು ಅನ್ಸುತ್ತೆ? ಅಲ್ಲ, ನನಗೂ ಬೇಡ ಅನ್ಸುತ್ತೆ. ಬಟ್ ಹಂಗಂತ ಅದನ್ನ ಜನರಲ್ ಆಗಿ ಹೇಳೋಕ್ಕಾಗಲ್ಲ ನೀವು. ಕೆಲವ್ರಿಗೆ ಅದು ಬೇಕು ಅನ್ಸುತ್ತೆ, ಕೆಲವು ಏನೇನೋ ವಿಷಯಗಳಿದಾವೆ ಅದರಲ್ಲಿ. ಇಟ್ ಇಸ್ ಎ ವೆರಿ, ನಾವು ಅಷ್ಟು ದೊಡ್ಡವರಲ್ಲ, ಅಷ್ಟೊಂದು ತಿಳ್ಕೊಂಡಿಲ್ಲ. ಬಿಕಾಸ್ ಕೇಳಿ ಒಂದು ನಿಮಿಷ, ಸಮಾಜ ಅಂದರೆ ಬೇರೆ ಬೇರೆ ಇದೆ, ಸಂವಿಧಾನ ಇದೆ, ಅದರಲ್ಲಿ ಕೆಲವು ಇದಿದೆ. ದೇರ್ ಆರ್ ಸೋ ಮೆನಿ ಥಿಂಗ್ಸ್. ನಮ್ಗೇನೋ ನಾವೊಂದು ಸಿನಿಮಾ ಮಾಡ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ ಅಂದ್ಬಿಟ್ಟು ವಿ ಕಾಂಟ್ ಟಾಕ್ ಅಬೌಟ್ ದ ಹೋಲ್ ಇದು. ಅರ್ಥ ಆಯ್ತಾ? ನನ್ನ ವೈಯಕ್ತಿಕವಾಗಿ ನಾನು ಅನ್ಕೊಂಬಂದು ನಾನು ಅದನ್ನು ಬಿಲೀವ್ ಮಾಡಲ್ಲ. ನನ್ನ ಪರ್ಸ್ನಲ್ ಹೇಳ್ಬೋದು ಅಷ್ಟೇ ಹೊರತು ಜನರಲ್ ಆಗಿ ಹಿಂಗಿರಬೇಕು ಹಂಗಿರಬೇಕು, ನೋ, ಐ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ಅರ್ಥ ಆಯ್ತಾ ನಿಮಗೆ? ಅದು ನಿಮ್ಮ ವೈಯಕ್ತಿಕ. ನಿಮಗೆ ಬೇಕು ಅನ್ಸೋದು, ಎಸ್, ತಪ್ಪೇನಿದೆ, ನಿಮಗೆ ಬೇಕದು. ನಾನು ಯಾರು ಅದನ್ನು ಬೇಡ ಅಂತ ಹೇಳೋದಕ್ಕೆ? ನಾನೊಂದು ಕತೆ ಬರೆದಾಗ ಅದರೊಳಗೆ ಏನೋ ಒಂದು ಇದು ಮಾಡಿ ನನ್ನದೊಂದೇನೋ ಅಭಿಪ್ರಾಯ, ನನ್ನ ಅಭಿಪ್ರಾಯ ಅಷ್ಟೇ. ಅದು ಕೂಡ ಇಟ್ ಈಸ್ ನಾಟ್ ಜನರಲ್ ಅಲ್ವಾ? ಹಾಂ, ಅಷ್ಟೇ. ಅದು ನಿಮ್ಗೆ ಕರೆಕ್ಟ್ ಅನ್ಸರೆ ಕರೆಕ್ಟ್ ಅಂತೀರಾ, ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತೀರಾ ಅಷ್ಟೇ ಅಲ್ವಾ? ದಟ್ಸ್ ವೈ ಇಟ್ ಇಸ್ ಸಿನಿಮಾ. ಅದರ್ವೈಸ್ ಇಟ್ ಇಸ್ ಬುಕ್, ಇಟ್ ಇಸ್ ಡ್ರಾಮಾ, ಒಂದು ಕೃತಿ. ಅದೆಲ್ಲ ಅವ್ರವ್ರ ಅಭಿಪ್ರಾಯಗಳು. ಅವ್ನ ಕಲಾವಿದ ಏನೋ ಅನ್ಸುತ್ತೆ, ಅವನೇನೋ ಅವ್ನು ಮಾಡಿರ್ತಾನೆ, ಅವ್ನು ಪೇಂಟಿಂಗ್ ಮಾಡಿರ್ತಾನೆ, ಇಟ್ ಇಸ್ ಅವನ ಅಭಿಪ್ರಾಯ ಅಲ್ವಾ? ನಿಮ್ಮ ಅಣ್ಣ ನಿಮ್ಮ ಸಿನಿಮಾಗಳ ಬಗ್ಗೆ ಮಾತಾಡಿದ್ದು ನಾವು ನೋಡೇ ಇಲ್ಲ ಅಂತ ಅನ್ಸುತ್ತೆ. ಸೊ ಈ ವಾರ್ನರ್ ನೋಡಿ ಅವ್ರು ಏನು ಹೇಳಿದ್ರು, ಈ
ಕತೆ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡಿದ್ರ? ಇಲ್ಲ, ಖಂಡಿತ ತುಂಬ ಮಾಡ್ತೀನಿ ನಾನು. ನನ್ನ ಫ್ಯಾಮಿಲಿಯವ್ರ ಜೊತೆ ಮಾಡ್ತೀನಿ, ನಮ್ಮ ಅಣ್ಣನ ಮಕ್ಕಳ ಜೊತೆ ಮಾಡ್ತೀನಿ, ನಿರಂಜನ್, ನಿದರ್ಶನ್, ನಮ್ಮ ಆಯುಷ್, ಚಿನ್ನಿ, ಮನೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆ, ಎಲ್ಲರ ಜೊತೆನೂ ಡಿಸ್ಕಸ್ ಮಾಡ್ತೀನಿ ನಾನು. ಎಸ್, ತೋರಿಸ್ತೀನಿ ಅವ್ರಿಗೆ ಹೆಂಗೆ ಅನ್ಸುತ್ತಿದ್ದು, ಇದು ಹೆಂಗೆ ಅನ್ಸುತ್ತೆ ಅಂತ. ನಾನು ಐ ಟೇಕ್ ಎಲ್ಲರ ಒಪಿನಿಯನು ತೊಗೊತೀನಿ ನಾನು. ಸೊ ಅವ್ರು ಪರ್ಟಿಕ್ಯುಲರ್ ಆಗಿ ಏನು ಹೇಳ್ತಾರೆ ಅಣ್ಣ? ಅಂದರೆ ಯಾವ್ದ್ರ ಬಗ್ಗೆ? ಅಂದರೆ ಸಿನಿಮಾ ಬಗ್ಗೆ ಅವ್ರು ಅಷ್ಟಾಗಿ ಮಾಧ್ಯಮದ ಮುಂದೆ ಮಾತಾಡಿದ್ದು ಅಥವಾ? ಇಲ್ಲ, ಮಾತಾಡಲ್ಲ. ಅವ್ರಿಗೆ ಅದು ಸ್ವಲ್ಪ ಜಾಸ್ತಿ ಅವ್ರಿಗೆ ಇಷ್ಟಪಡಲ್ಲ. ಆ್ಯಕ್ಚುಲಿ ಫಂಕ್ಷನ್ಗೆ ಕರೆದ್ರು ಅಷ್ಟೇ, ಬರಲ್ಲ, ಸ್ಟೇಜ್ ಮೇಲೆ ಬರಲ್ಲ, ಅವ್ನ ಕ್ಯಾರೆಕ್ಟರ್ ಅಷ್ಟೇ. ಬಟ್ ಬೇರೆ ವಿಷಯಗಳು ತುಂಬ ಮಾತಾಡ್ತೀವಿ ನಾವು. ಸಜೆಷನ್ಸ್ ಎಲ್ಲ ಕೊಡ್ತಾರೆ? ಖಂಡಿತ. ಗುರುಪ್ರಸಾದ್ ಅವರು ನಿಮ್ಮನ್ನ ಗುರುಗಳು ಅಂತ ಕರೀತಾ ಇದ್ರು. ಈ ಸಿನಿಮಾದಲ್ಲಿ ಒಂದು ವಿಭಿನ್ನ ಮತ್ತೆ ಸ್ಪೆಷಲ್ ರೋಲ್ ಮಾಡಿದ್ದಾರೆ. ಅದು ವಾರ್ನರ್ ಅಲ್ಲೂ ನಾವು ನೋಡಿದ್ವಿ. ಸೊ ಅವ್ರನ್ನ ಈ ಸಂದರ್ಭದಲ್ಲಿ ಹೆಂಗೆ ನೆನಪು ಮಾಡ್ಕೋತೀರಾ ನೀವು? ಶೂಟಿಂಗ್ ಸಂದರ್ಭದಲ್ಲಿ ಆದಂಥ ಕೆಲವೊಂದು ಘಟನೆಗಳನ್ನ ನೆನಪು ಮಾಡ್ಕೋಬೋದಾ? ಇಲ್ಲ, ಖಂಡಿತ. ಅವರು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ನಾನು ಫಸ್ಟ್ ಟೈಮ್ ಅವ್ರಿಗೆ ಫೋನ್ ಮಾಡಿ ಹೇಳಿದೆ, ನೀವು ಎಷ್ಟು ಅದ್ಭುತವಾಗಿದೆ ಅಂದರೆ ನನಗೆ ಎಡಿಟಿಂಗ್ ಮಾಡ್ಬೇಕಾದ್ರೆ ಅಷ್ಟು ಖುಷಿ ಆಯಿತು ಅಂತ. ಆ ಥರ ಅವ್ರು ಆ ಕ್ಯಾರೆಕ್ಟರ್ಗೆ ಅಷ್ಟು ಸೂಟ್ ಆಗಿದ್ದಾರೆ, ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ವೆರಿ ಗುಡ್ ಪರ್ಫಾರ್ಮರ್ ಕೂಡ ಅವರು. ಸೊ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ನನಗೆ. ಇವಾಗ ಎಸ್ ಆರ್ ನೋ ರೌಂಡ್. ಸೊ ಎಸ್ ಅಥವಾ ನೋ ಎರಡೇ ಹೇಳಬೇಕು. ಓಕೆ, ಎಸ್ ನೋ ಬಿಟ್ಟು ಇನ್ನೊಂದಿದೆ. ಇಲ್ಲ, ಯಾವುದು ಇರುತ್ತೆ, ನಾನು ಹೇಳ್ತೀನಿ. ಓಕೆ. ಯು ಐ ಸಿನಿಮಾ ಆಪರೇಷನ್ ಅಂತಾಗೆ ಲಿಂಕ್ ಇದೆಯಾ? ನೋ. ಓಕೆ. ಸೊ ಈ ಸಲ ಉಪ್ಪಿ ಜನರ ತಲೆಗೆ ಹುಳ ಅಲ್ಲ, ದೊಡ್ಡ ತಿಮಿಂಗ್ಲನೇ ಬಿಟ್ಟಿದ್ದಾರೆ. ಇಲ್ಲ, ಹುಳ ತೆಗಿಯಕ್ಕೆ ಟ್ರೈ ಮಾಡ್ತೀನಿ. ಯಾವ ಥರ? ಅದು ನೋಡಿ ನೀವು ಪಿಕ್ಚರ್. ಮತ್ತೆ ಯೂಸ್ ಯುವರ್ ಇಂಟೆಲಿಜೆನ್ಸ್ ಅಂತ ಹಾಕಿದ್ರಲ್ಲ, ಅದೇ ಇಂಟೆಲಿಜೆನ್ಸ್. ಅವಾಗೆಲ್ಲ ಬುದ್ಧಿವಂತರಿಗೆ ಮಾತ್ರ, ಇವಾಗ ಆ ಟೈಟಲ್ ಮಾತ್ರ ಚೇಂಜಾ? ಈ ಬುದ್ಧಿವಂತಿಗೂ ಇಂಟೆಲಿಜೆನ್ಸ್ಗೂ ಏನಾರ ಡಿಫ್ರೆನ್ಸ್ ಇಲ್ಲ, ಇದೆಯಾ? ಡಿಫ್ರೆನ್ಸ್ ಇಲ್ಲ. ಅದು ಸ್ವಲ್ಪ ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಇರ್ಬೋದೇನೋ ಅಂತ ಮತ್ತೆ ಜನರಿಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಆಗ್ತಾ ಇದೆ ತಾನೆ. ಇಟ್ಸ್ ಗುಡ್. ಓಕೆ. ಸೊ ಉಪೇಂದ್ರ ಅವರು ಈ ಸಿನಿಮಾನ ಪ್ರೊಡ್ಯೂಸರ್ಗೆ ತೋರಿಸಿಲ್ಲ? ಎಲ್ಲ ನೋಡಿದ್ದಾರೆ, ಪ್ರತಿಯೊಂದು ನೋಡಿದ್ದಾರೆ ಎಲ್ಲ. ಸೊ ಉಪೇಂದ್ರ ಅವರು ಈ ಕಥೆನ ಫಸ್ಟ್ ಹೇಳಿದ ಪ್ರಿಯಾಂಕಾ ಅವರಿಗೆ. ಪ್ರಿಯಾಂಕಾಗೂ ಹೇಳಿದ್ದೀನಿ, ಫ್ರೆಂಡ್ಸ್ಗೆ ಹೇಳಿದ್ದೀನಿ. ಉಪೇಂದ್ರ ಅವ್ರ ಸಿನಿಮಾದಲ್ಲಿ ತುಂಬಾ ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇರ್ತಾರೆ. ಎಲ್ಲರ ಮಾತನ್ನು ಉಪೇಂದ್ರ ಕೇಳ್ತಾರೆ. ಖಂಡಿತ ಕೇಳ್ತೀನಿ. ಸೊ ಉಪೇಂದ್ರ ಅವರು ಯು ಐ ಆದಮೇಲೆ, ರಿಲೀಸ್ ಎಲ್ಲ ಆದಮೇಲೆ ಅಫ್ಕೋರ್ಸ್ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಜನ ಕೂಡ ನಿರೀಕ್ಷೆಯಿಂದ ಕಾಯ್ತಾ ಇದ್ದಾರೆ. ಸೊ ಪ್ರಜಾಕೀಯಕ್ಕಿಂತ ಹೆಚ್ಚು ಟೈಮ್ ಸಿನಿಮಾ ನಿರ್ದೇಶನಕ್ಕೆ ಕೊಡ್ತಾರೆ. ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನೀವು ಎಲ್ಲಿಗೆ ತಳ್ತೀರೋ ಅಲ್ಲಿ ಹೋಗ್ತೀನಿ. ಸಾಕಪ್ಪ ಬಿಡೋ ಸಿನಿಮಾ ಬೇಡ, ನೀನು ಇದು ಮಾಡು ಅಂದರೆ ಅದು ಮಾಡ್ತೀನಿ. ಏನೋ ಮಾಡಬೇಡ, ಸುಮ್ಮನೆ ಇರಪ್ಪ ಅಂದರೆ ಸುಮ್ಮನೆ ಇರ್ತೀನಿ. ಸೊ ಈ ಎಸ್ ಆರ್ ನೋ ಆನ್ಸರ್ ಜನರ ಮೇಲೆ ಡಿಪೆಂಡ್. 100% ಅಲ್ವಾ? ಇಲ್ಲಿ ನಾನು ಯಾರು ಇದು ಹೇಳೋದಕ್ಕೆ? ಸಿ, ವಿರ್ ಆಲ್ ಆ್ಯಕ್ಚುಲಿ ಲೈಕ್ ಪಪೆಟ್ಸ್. ಎಂಡ್ ಆಫ್ ದಿ ಡೇ ಸತ್ಯನೂ ಕೂಡ ಆ್ಯಕ್ಚುಲಿ ಅಲ್ವಾ? ನಿಮ್ಗೊಂದು ಎನ್ಕರೇಜ್ಮೆಂಟ್ ಸಿಕ್ಕರೆ ನೀವು ಇನ್ನೊಂದೇನೋ ಮಾಡೋಕ್ಕೆ ಹೊರಡ್ತೀರಾ ಅಲ್ವಾ? ಬೇಡ ಅನ್ಸಿದ್ರೆ ಸಾಕು ಅನ್ಸುತ್ತೆ. ನಾನು ಇನ್ನೂ ಏನೋ ಮೊದಲನೇ ಸಿನಿಮಾ ಮಾಡ್ತಿದ್ದೀನಿ, ಎರಡನೇ ಸಿನಿಮಾ ಮಾಡ್ತೀನಿ, ಆ ಒಂದು ಇದರಲ್ಲಿ ಇಲ್ಲ ಅಂತೂ. ಹಂಗಂತ ನನಗೇನೋ ಆ ಒಂದು ಎನರ್ಜಿ ಕಡಿಮೆ ಆಗಿದೆ ಅಂತನೂ ಅಲ್ಲ. ಬಟ್ ಆ ಒಂದು ಸಣ್ಣ ಒಂದು ಮೆಚುರಿಟಿ ಬಂದಿದೆ. ನೋಡಯ್ಯ, ಎಲ್ಲಿವರೆಗೂ ಜನ ನಿನ್ನ ಸಿನಿಮಾ ನೋಡ್ತಾರೆ, ನಿನ್ನ ಸಿನಿಮಾ ಬಯಸ್ತಾರೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡಬೇಕು. ಬೇಡ ಅಂದರೆ ನಾನು ಮತ್ತೆ ಹೇರೋದಿದೆಯಲ್ಲ. ತುಂಬ ಜನ ಹೊಸಬರಿದ್ದಾರೆ, ತುಂಬ ಜನ ಸಿನಿಮಾ ಮಾಡೋರಿದ್ದಾರೆ. ಸೊ ಬರ್ತಾ ಇರ್ತಾರೆ, ಏನೋ ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ, ಏನೇನೋ ಆಗ್ತಾ ಇರುತ್ತೆ. ಸೊ ಇವ್ರ ಬಗ್ಗೆ ಹೇಳ್ಬೇಕು ನೀವು. ನಾನೊಂದಿಷ್ಟು ಹೆಸರುಗಳನ್ನು ಹೇಳ್ತೀನಿ, ಅವ್ರ ಬಗ್ಗೆ ಹೇಳ್ತಾ ಹೋಗಬೇಕು. ಸೊ ಸ್ಟಿಲ್ ಫೋಟೋಗ್ರಾಫರ್ ವೇಣು ಅವರು ಸಿನಿಮಾಟೋಗ್ರಾಫರ್ ಆಗಿದ್ದ ಕತೆ ನಿಮ್ಮಿಂದ? ಇಲ್ಲ, ಅದೇ ಹೇಳಿದ್ನಲ್ಲ, ಅವರು ಸ್ಟಿಲ್ ಫೋಟೋಗ್ರಾಫ್ ಆಗಿದ್ರು, ಆಮೇಲೆ ಎ ಪಿಕ್ಚರಲ್ಲಿ ಕ್ಯಾಮ್ರಾಮನ್ ಆದರು. ಸೊ ಮ್ಯೂಸಿಕ್ ಡೈರೆಕ್ಟರ್ ಅಜನೀಶ್ ಲೋಕನಾಥ್ ಅವ್ರು ಮ್ಯೂಸಿಕ್ ಡೈರೆಕ್ಟರು. ಅದು ನಮಗೂ ಗೊತ್ತಿದೆ, ಅದು ನಾನು ಕೇಳಿದೆ ಮ್ಯೂಸಿಕ್ ಡೈರೆಕ್ಟರ್ ಅಂತ. ಅವ್ರ ಬಗ್ಗೆ ಹೇಳಿ, ಸಿನಿಮಾದಲ್ಲಿ ಅವ್ರ ಕೆಲಸ. ಓ, ಆ ಥರ ಈ ಕೆಲಸದ ನೀವು ಅವ್ರ ಬಗ್ಗೆನೇ ಏನೋ ಕೇಳ್ತಾ ಇದ್ದೀರಾ ಅಂದರೆ ಖಂಡಿತ ನೀವೆಲ್ಲ ನೋಡಿದ್ದೀರಾ. ಮ್ಯೂಸಿಕ್ ಫಸ್ಟ್ ಹೇಳಿ. ಅಲ್ಲ, ಖಂಡಿತ ಎಲ್ಲರ ಕಾಂಟ್ರಿಬ್ಯೂಷನ್ ಇದೆ ಸಿನಿಮಾದಲ್ಲಿ. ವೇಣು ಅವ್ರ ಕಾಂಟ್ರಿಬ್ಯೂಷನ್, ಮೇಕಿಂಗ್ ಇರ್ಬೋದು, ಲೈಟಿಂಗ್ ಇರ್ಬೋದು, ಏನೋ ಒಂದು ನಾವು ಅನ್ಕೊಂಡಾಗ ಕಲ್ಪನೆ ಅದನ್ನು ಮತ್ತೆ ತರೋದಿದೆಯಲ್ಲ ತೆರೆ ಮೇಲೆ, ಅದೆಲ್ಲ ಅವರ ಪ್ರಯತ್ನನೇ. ಮ್ಯೂಸಿಕಲ್ಲಿ ಎಲಿವೇಟ್ ಮಾಡೋದಿರ್ಬೋದು, ಅದಕ್ಕೊಂದು ಬೇರೆ ಥರ ಸೌಂಡಿಂಗ್ ಕೊಡೋದಿರ್ಬೋದು, ಅದು ಇವತ್ತಿಗೂ ಮಾಡ್ತಿದ್ದಾರೆ ರಜನೀಶ್ ಅವರು. ದೇ ಆರ್ ಆಲ್ ಆ್ಯಕ್ಚುಲಿ ಮಾಸ್ಟರ್ಸ್ ಇನ್ ದೇರ್ ಫೀಲ್ಡ್. ಅಷ್ಟು ಮಾತ್ರ ಹೇಳಬಲ್ಲೆ. ಥ್ರಿಲ್ಲರ್ ಮಂಜು ಅವರು, ಥ್ರಿಲ್ಲರ್ ಮಂಜುನೂ ಅಷ್ಟೇ. ನಿಜವಾಗ್ಲೂ ನೋಡಿ, ಅವರು ನನ್ನ ಫಸ್ಟ್ ಸಿನಿಮಾಯಿಂದ ಮಾಸ್ಟ್ರು. ಈ ಸಿನಿಮಾಗೂ ಬಂದು ಡೈರೆಕ್ಟರ್ ಥರ ನಿಂತ್ಕೊಂಡು, ನಾನೊಂದು ಸಿನಿಮಾ ಆ್ಯಕ್ಟ್ ಮಾಡ್ಬೇಕಾದ್ರೆ ಅಲ್ಲೊಬ್ರು ಡೈರೆಕ್ಟರ್ ಬೇಕಾಗಿದ್ರು. ಅದು ಆ ಥರ ಸಿಚುವೇಶನ್. ಅವರು ನಾಟ್ ಓನ್ಲಿ ಫೈಟ್ ಮಾಸ್ಟರು, ಡೈರೆಕ್ಟ್ರಾಗಿ ಬಂದು ನಿಂತ್ಕೊಂಡು ಮಾಡಿದ್ರು ಆ್ಯಕ್ಚುಲಿ ಆ ಸೀನ್ನ. ಅವ್ರು ಹಿಂಗಿಡೋಣ, ಹಿಂಗೆ ಮಾಡೋಣ ಅಂತ ಕೆಲವು ಸನ್ನಿವೇಶಗಳನ್ನ ತುಂಬ ಡಿಸ್ಕಷನ್ ಮಾಡ್ತಾ ಇದ್ವಿ ಅವ್ರ ಹತ್ರ. ಸೊ ಅವ್ರದ್ದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದೆ ಇದರಲ್ಲಿ. ಅದರದೇನು ನಮ್ಮ ರವಿ ವರ್ಮಾ ಅವರು, ಚೇತನ್ ಮಾಸ್ಟ್ರು, ಇವ್ರ ಜೊತೆಯಲ್ಲಿ.
ಸಾಧು ಕೋಕಿಲ ಅವರು. ಸಾಧು ಕೋಕಿಲ ಬಿಡಿ, ಈಸ್ ಪ್ಲೇಯಿಂಗ್ ಎ ಮೇಜರ್ ಕ್ಯಾರೆಕ್ಟ್ರು, ಬಟ್ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅದು. ಅವರು ಅಷ್ಟೇ, ನಾನು ಎಲ್ಲ ಸಿನಿಮಾಗಳು ಅವ್ರು ಇರೋದಕ್ಕೆ ನಾನು ಬಯಸ್ತೀನಿ ಆ್ಯಕ್ಚುಲಿ. ನನಗೆ ಅವ್ರ ಬಗ್ಗೆ ತುಂಬ ಅಪಾರವಾದ ಗೌರವ. ಆ್ಯಸ್ ಎನ್ ಆರ್ಟಿಸ್ಟು, ಮ್ಯೂಸಿಕ್ ಡೈರೆಕ್ಟ್ರು, ಡೈರೆಕ್ಟ್ರಾಗಿ ಎಲ್ಲ ರೀತಿಲೂ ಹೀ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಆಮೇಲೆ ಆರ್ಟಿಸ್ಟಾಗಿ ನಾನೇನು ಹೇಳೋದು, ಇಡೀ ಪ್ರಪಂಚನೇ ಒಪ್ಕೊಂಡಿದೆ ಅವ್ರು ಅಂತ ನಗು ಬರುತ್ತೆ ಆ ಥರ. ಸೊ ವಾರ್ನರ್ ನೋಡಿ ಅವ್ರು ಏನಂದ್ರೆ ಫಸ್ಟ್ ಸೀಸನ್ ಅಲ್ಲೇ ಕಚಕ್ ಇಲ್ಲ, ಬ್ಯುಸಿ ಇದ್ರು, ನಾನು ಈಗ ಬ್ಯುಸಿ ಇದ್ದೆ, ನಾನು ಫೋನ್ ಮಾಡೋಕ್ಕೆಲ್ಲ ಮಾಡ್ತೀನಿ ನಿಜವಾಗ್ಲೂ. ಓಕೆ, ರೀಶ್ಮಾ ನಾಣಯ್ಯ ನೀವು ನೋಡಿದ್ದೀರಾ, ಫುಲ್ ಆಫ್ ಎನರ್ಜಿ, ತುಂಬ ಏನೋ ಅದ್ಭುತವಾದ ಡ್ಯಾನ್ಸ್ ಮಾಡ್ತಾರೆ, ಅದ್ಭುತವಾದ ಕಲಾವಿದೆ ಅವರು. ಸೊ ಉಪೇಂದ್ರ ಅವ್ರ ಬಗ್ಗೆನೇ ಏನನ್ಸುತ್ತೆ ಅವ್ರ ಕೆಲಸ ಎಲ್ಲ ನೋಡಿದಾಗ ನಿಮಗೆ ಒಂದು ಆತ್ಮತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್? ಅದೇನೋ ಬಸವಣ್ಣವ್ರ ನೆನಪಾಗುತ್ತೆ ಆ್ಯಕ್ಚುಲಿ, ತನ್ನ ಬಣ್ಣಿಸಬೇಡ. ಫೈನಲಿ ಒಂದು ನಿದ್ದೆ ಮಾಡುವಾಗ ನಾನು ಕೆಲಸ ಮಾಡಿದ್ದು ಖುಷಿ ಇದೆ ಗುರು. ಅಲ್ಲ ಖಂಡಿತ ಆವಾಗಲೇ ನಿದ್ದೆ ಬರೋದು, ಇಲ್ಲ ಅಂದರೆ ನಿದ್ದೆ ಬರಲ್ಲ ನಿಮಗೆ ಖಂಡಿತ. ಏನೋ ಖುಷಿಯಾದಾಗ ಎಲ್ಲೋ ನೆಮ್ಮದಿಯಾಗಿ ಒಂದು ಎಂಜಾಯ್ ಮಾಡಿ ನಿದ್ದೆ ಮಾಡ್ತೀವಿ ಆ್ಯಕ್ಚುಲಿ. ಸೊ ಯು ಐ ಕೆಲಸದ ಬಗ್ಗೆ ಒಂದು ಸಮಾಧಾನ ಇದೆಯಾ? ಎಲ್ಲ ಕೆಲಸ ಮುಗ್ದೋಗ್ಬಿಟ್ಟಿದೆ, ಈಗ ಜನರ ಮುಂದೆ ಆ ಪ್ರಾಡಕ್ಟ್ ಖಂಡಿತ ಆ ಒಂದು ರಿಲ್ಯಾಕ್ಸೇಷನ್ ಬಂದ್ಬಿಡುತ್ತೆ. ಎಲ್ಲ ರೀತಿ ವರ್ಕ್ ಮಾಡಿರ ಮೇಲೆ ನೆಕ್ಸ್ಟ್ ಜನಕ್ಕೆ ಬಿಟ್ರ ಮೇಲೆ ಇನ್ನಾಯ್ತಪ್ಪ, ಇನ್ನು ಅವರು ಅದಕ್ಕೆ ಏನು ಬೇಕೋ ಅದನ್ನು ಕೊಡ್ತಾರೆ, ಅದನ್ನ ಎಲ್ಲಿಗೆ ತೊಗೊಂಡೋಗ್ತಾರೆ. ಸೊ ಇನ್ನು ಅವ್ರದ್ದು ಅಷ್ಟೇ, ಅದು ನಂದಲ್ಲ ಅದು. ನಿಮ್ಮ ಸಿಂಪ್ಲಿಸಿಟಿ ಇವತ್ತು ತುಂಬ ಇಷ್ಟ ಆಯಿತು. ಯಾಕಂದರೆ ಶಂಕರ್ ನಾಗ್ ಅವ್ರನ್ನ ನಾವು ನೋಡೋವಂಥ ಭಾಗ್ಯ ನಮಗೆ ಸಿಕ್ಕಿಲ್ಲ. ಬಟ್ ತುಂಬ ಹಂಬಲ್ ಮತ್ತು ಸಿಂಪಲ್ ಪರ್ಸನ್ ಅಂತ ನಾವು ಕೇಳಿದ್ವಿ. ಸೊ ನಾವು ಬಂದಾಗ ಯಾವುದೋ ಒಂದು ಸ್ಕೂಟಿ ಬಂತು, ಹತ್ಕೊಂಡು ಹೋದ್ರಿ, ವಾಪಸ್ ಬರ್ತೆ, ಯಾವುದೋ ಟ್ಯಾಕ್ಸಿಲಿ ಬಂದ್ರಿ. ಸೊ ಆ ಸಿಂಪ್ಲಿಸಿಟಿ ನೋಡಿ ನಿಜವಾಗ್ಲೂ ಇವತ್ತು ಖುಷಿ ಆಯಿತು. ಶಂಕರ್ ನಾಗ್ ಅವ್ರನ್ನೇ ನೋಡ್ದಂಗೆ ಆಯಿತು. ಅಯ್ಯೋ ಥ್ಯಾಂಕ್ ಯು. ಅಂಥ ದೊಡ್ಡವ್ರಿಗೆ ಹೋಲಿಸ್ಬೇಡಿ, ನನ್ನ ಪಕ್ಕದಲ್ಲೇ ಮನೆ, ಅದಕ್ಕೆ ಬಂದೆ, ಸ್ವಲ್ಪ ಅರ್ಜೆಂಟ್ ಹೋಗ್ಬೇಕಾಗಿತ್ತು, ಹೋದೆ ಅಷ್ಟೇ. ಸೊ ಸಿನಿಮಾ ಬಗ್ಗೆ ಅಂತೂ ನೀವೇನು ಬಿಟ್ಕೊಡಲ್ಲ, ಅದನ್ನ ತಿರುಗಿಸಿ ಮುರುಗಿಸಿ ಹೆಂಗೆ ಕೇಳಿದ್ರು ಹಂಗಲ್ಲ ಆ್ಯಕ್ಚುಲಿ. ಸಿನಿಮಾ ಇಸ್ ಆಲ್ ಅಬೌಟ್ ಆ್ಯಕ್ಚುಲಿ. ಇವಾಗ ನೀವೊಂದು ಅದು ಹೆಂಗೆ ಹೇಳಿ, ಅದು ಆ್ಯಕ್ಚುಲಿ ಸಿನಿಮಾ ಇದೆ. ಅದು ಆ್ಯಕ್ಚುಲಿ ಏನು ಹೇಳಿ, ನನಗೊಂದು ನೀಸರ್ ಬಿಡೋಕ್ಕೂ ಮನಸ್ಸಿಲ್ಲ, ನನಗೆ ಒಂದು ಮೋಸ್ಟು ಬಿಡಬಾರ್ದು ಅಂತ. ಏನು ಹೇಳಿ, ಅದು ಏನಿದೆ ಅನ್ನೋದು ಇಟ್ಟಾಗ ನೀವು ಬಂದು ನೋಡಿದಾಗ ಒಂದು ಇದೆಯಲ್ಲ, ದಟ್ ಈಸ್ ಬ್ಯೂಟಿಫುಲ್ ಆ್ಯಕ್ಚುಲಿ ನನ್ನ ಪ್ರಕಾರ. ಐ ಡೋಂಟ್ ನೋ, ಇವಾಗ ಪರಿಸ್ಥಿತಿ ಬೇರೆ ಥರ ಇದೆ, ಅನಿವಾರ್ಯವಾಗಿ ಕೆಲವು ಮಾಡಬೇಕಾಗತ್ತೆ. ಪಾಪ ಪ್ರೊಡ್ಯೂಸರ್ದು ಪಾಪ ಟೆನ್ಷನ್ ಇರುತ್ತೆ. ಸೊ ನಾನು ಕೆಲವು ಕಡೆ ಎಲ್ಲೋ ಒಂದು ಇದಾಗಲೇಬೇಕಾಗುತ್ತೆ, ಅದಕ್ಕೆ ನಾನೇ ಪ್ರೊಡ್ಯೂಸ್ ಮಾಡಿ, ನಾನೇ ಮಾಡ್ಕೊಂಡು, ನಾನೇ ಆ ರಿಸ್ಕ್ ತೊಗೊಂಡು ಮಾಡಬೇಕಷ್ಟೇ. ಖಂಡಿತ ನೋಡೋಣ, ಆ ಭಗವಂತ ಆಶೀರ್ವಾದ ಮಾಡ್ರೆ ಅದನ್ನು ಮಾಡ್ತೀನಿ. ಅದಾಗಲಿ ಆದಷ್ಟು ಬೇಗ, ಫಿಂಗರ್ಸ್ ಟು ಬಿ ಕ್ರಾಸ್. ನಾನು ಅದಕ್ಕೆ ಕೇಳಿದೆ, ಉಪೇಂದ್ರ ಅವ್ರ ಸ್ಟೈಲಲ್ಲಿ ಟೀಸರು, ವಾರ್ನರ್ ಅದೆಲ್ಲ ಇಲ್ದಲೇ ಡೈರೆಕ್ಟ್ ಸಿನಿಮಾ ರಿಲೀಸ್ ಮಾಡ್ಬೋದಾಗಿತ್ತಲ್ಲ ಅಂತ, ಯಾವ ಒತ್ತಡಕ್ಕೆ ಒಳಗಾಗಿದ್ದೀರಾ ಅಂತ ಇವಾಗ ನೀವು ಆನ್ಸರ್ ಮಾಡಿ. ಖಂಡಿತ ಏನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ, ಬಿಕಾಸ್ ಅದು ಅವ್ರಿಗೂ ನಾನು ಕೆಲಸ ಮಾಡಿ, ಇವಾಗ ಅವ್ರು ನನಗೆ ಡೈರೆಕ್ಟ್ರು. ಹೌದು, ಫೈನ್. ಸಿನಿಮಾದ ಬಗ್ಗೆ ಬೇಡ ಇವಾಗ, ಅಂದರೆ ಆ್ಯಕ್ಚುಲ್ ಸಿನಿಮಾದಲ್ಲಿ ಏನಿದೆ ಅಂತ ಬೇಡ. ಈ ಕತೆ ಬಂದಾಗ ನಿಮ್ಮ ತಲೆಗೆ ಹೊಡೆದಾಗ ತುಂಬ ಜನರ ತನ್ನ ಸ್ಟೋರಿ ಶೇರ್ ಮಾಡಿದ್ರಿ ಅಂತಂದ್ರಿ. ಫಸ್ಟ್ ಪೇಪರ್ ಮೇಲೆ ಬರೆಯುವಾಗ ಯಾವ ಸೀನ್ ಬರೆದ್ರಿ? ಇಲ್ಲಮ್ಮ, ಜ್ಞಾಪಕ ಅಥವಾ ಡೈಲಾಗ್ ಬರೆದ್ರಿ? ಇಲ್ಲ, ಖಂಡಿತ ಜ್ಞಾಪಕ ಇರಲ್ಲ ಅದೆಲ್ಲ. ಎಷ್ಟು ವರ್ಷದ ಹಿಂದೆ? ಆಲ್ಮೋಸ್ಟ್ ಭಾಳ ವರ್ಷ ಅದೆಯಾ, ಎಷ್ಟು 8-10 ವರ್ಷ ಆಯಿತು. ಅದನ್ನು ಏನೇನೋ ಚೇಂಜ್ ಆಗ್ತಾನೆ ಇರುತ್ತೆ ನಿರಂತರ. ಅದು ರಜನಿಕಾಂತ್ ಅವ್ರಿಗೆ ಸಿನಿಮಾ ತೋರಿಸಿದ್ರಾ? ಇಲ್ಲ, ಇನ್ನೂ ಸಿನಿಮಾ ತೋರಿಸಿಲ್ಲ. ಟೀಸರ್, ಟ್ರೈಲರ್, ವಾರ್ನರ್ ತೋರಿಸಿದ್ದೀನಿ ಅಷ್ಟೇ. ತುಂಬ ಖುಷಿ ಪಟ್ಟರು ಆ್ಯಕ್ಚುಲಿ. ಸೊ ಇವಾಗ ಕರ್ನಾಟಕ ಜನತೆಗೆ, ಸೊ ಈಗ ಕನ್ನಡನೂ ಸೇರಿದಂತೆ ಬೇರೆ ಬೇರೆ ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ, ಕನ್ನಡ ಅಭಿಮಾನಿಗಳಿಗೆ ಒಂದು ವಿಶೇಷ ಪ್ರೀತಿ ನಿಮ್ಮ ನಿರ್ದೇಶನದ ಮೇಲೆ ಇರೋದ್ರಿಂದ ಮತ್ತು ಆ ಕುತೂಹಲನೂ ಇರೋದ್ರಿಂದ, ಸೊ ಏನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತೂ ಬಂದೇ ಬರ್ತಾರೆ. ಅಂಥವ್ರಿಗೆ ಏನು ಹೇಳ್ತೀರಾ? ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಬೇಡ, ಬ್ಲ್ಯಾಂಕ್ ಆಗಿ ಬನ್ನಿ ಅಂತ ಹೇಳ್ತೀರಾ, ಅಥವಾ ತಲೆಯಲ್ಲಿ ತುಂಬ ಬುದ್ಧಿವಂತ ಇಟ್ಕೊಂಡು ಬನ್ನಿ ಸಿನಿಮಾ ನೋಡಿ ಅಂತೀರಾ? ಏನಪ್ಪ, ನಾವು ಏನು ಹೇಳಿದ್ರು ಅವ್ರು ಹೆಂಗೆ ಬರಬೇಕು ಹಂಗೆ ಬರ್ತಾರೆ ಆ್ಯಕ್ಚುಲಿ. ನಾನು ಹೇಳೋದು ಏನಿಲ್ಲ ಆ್ಯಕ್ಚುಲಿ, ನಾವು ಕೇಳಬೇಕಷ್ಟೇ ಅವ್ರದ್ದು. ಇವಾಗ ಹೇಳೋಕ್ಕೆ ಮುಗ್ದಾಯ್ತು, ನಾನು ಹೇಳೋದೆಲ್ಲ ಇಲ್ಲಿ ಹೇಳ್ಬಿಟ್ಟಿದ್ದೀನಿ, ಏನೇನು ಬೇಕೋ ಎಲ್ಲ. ನೆಕ್ಸ್ಟ್ ಏನಿದ್ರು ಅವ್ರು ಏನು ಹೇಳ್ತಾರೆ ಅನ್ನೋದು ಕೇಳಬೇಕಷ್ಟೇ ಆ್ಯಕ್ಚುಲಿ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಡಿಕೋಡ್ ಮಾಡಿದ್ದನ್ನು ನೀವು ನೋಡಿದ್ದೀರಾ ಅಂತ ಅನ್ಕೊತೀನಿ ವಾರ್ನರ್ನ. ಸೊ ನೀವು ಆ ಸೃಷ್ಟಿಕರ್ತ ನೀವೇ ಆಗಿರೋದ್ರಿಂದ, ಸೊ ನಾನು ಅಂದ್ಕೊಂಡಿದ್ದೇ ಇದೆ, ಸೊ ಇದನ್ನ ಡಿಕೋಡ್ ಕರೆಕ್ಟಾಗಿ ಮಾಡಿದರೆ ಮ್ಯಾಚ್ ಆಗ್ತಿದೆ ಅಂತ ಅನ್ಸುತ್ತಾ, ಅಥವಾ ನಿಮ್ಮ ಕಲ್ಪನೆನೇ ಬೇರೆ, ಅವ್ರ ಕಲ್ಪನೆನೇ ಬೇರೆ ರೀತಿಯಲ್ಲಿ ಡಿಕೋಡ್ ಮಾಡಿದ್ದಕ್ಕೆ ಏನಾದ್ರು ಮಿಸ್ ಮ್ಯಾಚ್ ಆಗ್ತಿದೆ, ಹಿಂಗೂ ಯೋಚನೆ ಮಾಡ್ತಾರಾ ಅಂತ ಅನ್ಸುತ್ತಾ? ಇಲ್ಲ, ಕೆಲವು ಸತಿ ನನ್ಗಿಂತ ಈ ಲೆವೆಲ್ಗೆ ಯೋಚನೆ ಮಾಡ್ತಾರೆ ಅನ್ಸಿದೆ, ಬಟ್ ಆಲ್ವೇಸ್ ಮ್ಯಾಚ್ ಆಗ್ತಾ ಇರತ್ತೆ ಆ್ಯಕ್ಚುಲಿ ಅದು. ಸೊ ನಿಮ್ಮೊಳಗಿರೋದು ಅದೇ, ನನ್ನೊಳಗಿರೋದು ಅದು ಮ್ಯಾಚ್ ಆಗುತ್ತೆ, ಮೋಸ್ಟ್ ಆಫ್ ದಿ ಟೈಮ್ ಮ್ಯಾಚ್ ಆಗುತ್ತೆ. ಅದನ್ನು ಬಿಟ್ಟು ಇನ್ನೂ ಒಂದು ಲೆವೆಲ್ಗೆ ಹೋಗಿ ಯೋಚನೆ ಮಾಡೋರು ಇದ್ದಾರೆ, ಡಿಕೋಡ್ ಮಾಡೋರು ಇದ್ದಾರೆ ನೋಡಿ, ಈ ಥರ ಎಲ್ಲ ಆ ಥರ. ಸೊ ಖುಷಿ ಆಗುತ್ತೆ ಅದು ಡಿಕೋಡ್ ನೋಡಿದಾಗ ನಿಮಗೆ. ಖಂಡಿತ ಅಲ್ವಾ ನಿಜವಾಗ್ಲೂ ನೋಡಿ, ಇವೆಲ್ಲ ಹೆಂಗಾಗಕ್ಕೆ ಸಾಧ್ಯ? ನಮ್ದು ಬಿಟ್ಬಿಡಿ ಸರ್, ನೀವು ಯೂಟ್ಯೂಬಲ್ಲಿ ಆ್ಯಕ್ಚುಲಿ ನೋಡಬೇಕು ಎಷ್ಟು ಅದ್ಭುತವಾಗಿ ಡಿಕೋಡ್ ಮಾಡಿದ್ದಾರೆ ಅಂದರೆ.
ಸೊ ನೀವು ಒಂದು ಸೀಕ್ವೆನ್ಸ್ ಇಟ್ಟಿದ್ರೆ ಅದ್ರ ಮೇಲೆ ಎರಡು ಮೂರು ಸೀಕ್ವೆನ್ಸ್ ಥರ ಅವ್ರು 2-3 ಆ್ಯಂಗಲಲ್ಲಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ಸೂಪರ್ ಅದು ಆ್ಯಕ್ಚುಲಿ ನಿಜವಾಗ್ಲು ಹ್ಯಾಟ್ಸ್ ಆಫ್ ಎಲ್ಲರಿಗೂ. ಅದಕ್ಕೆ ನಿಮ್ಮನ್ನ ಸೂಪರ್ ಸ್ಟಾರ್ ಅನ್ನೋದು, ಅವ್ರನ್ನ ಸೂಪರ್ ಫ್ಯಾನ್ಸ್ ಅನ್ನೋದು. ಎನಿವೇಸ್ 20ನೇ ತಾರೀಕು UI ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ನಿರೀಕ್ಷೆಗಳನ್ನ ಇಟ್ಕೊಂಡು ಅಫ್ಕೋರ್ಸ್ ಚಿತ್ರರಸಿಕರು ಬರ್ತಾರೆ. ಸೊ ನಿರೀಕ್ಷೆಗೆ ತಕ್ಕಂತೆ ನಿಮ್ಮ ಸಿನಿಮಾ ಇದ್ದೇ ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಮತ್ತಷ್ಟು ಸಿನಿಮಾ ನಿರ್ದೇಶನ ನೀವು ಮಾಡಬೇಕು ಅಂತ ಆಶಿಸ್ತಾ ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.